ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳಿಸೋದಕ್ಕೆ ಬಂದಿದ್ದೀನಿ ಅಂದರೆ, ಉಚಿತ ಹೊಲಿಗೆ ಯಂತ್ರಕ್ಕೆ ನಿಮಗೆ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಫ್ರೆಂಡ್ಸ್. ಅದನ್ನು ನೀವು ಯಾವ ರೀತಿ ಹಾಕಬೇಕು, ನಿಮ್ಗೆ ಯಾವ್ಯಾವ ದಾಖಲಾತಿ ಬೇಕು, ಅನರ್ಹತೆ ಏನು, ಅರ್ಹತೆ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮುಖಾಂತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕೊನೆಯ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಏನಂತೇಳಂದರೆ 90% ಜನ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಅಂದರೆ ನನಗೆ 10 ವ್ಯೂಸ್ ಬಂದರೆ, 10 ವ್ಯೂಸ್ ಬಂದರೆ ಅದರಲ್ಲಿ 9 ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆಗದೇ ಬರ್ತಾ ಇದೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋನ ಕೊನೆಯ ತನಕ ನೋಡಿ. ನಿಮ್ಗೆ ಇಷ್ಟ ಆಗೋಂಥ ಕಂಟೆಂಟೇ ಇರುತ್ತೆ. ನಾನು ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಮಾತ್ರ ಮಾಡೋದು. ಅದಕ್ಕೋಸ್ಕರ ನೀವು ಲೈಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಾನು ಮಾಡೋ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ಸ್. ಈಗ ಏನಂತೇಳಿ ಅಂದರೆ, ರಾಜ್ಯ ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರವನ್ನು ಕೊಡೋದಕ್ಕೋಸ್ಕರ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಉಚಿತ ಹೊಲಿಗೆ ಯಂತ್ರ ಯಾಕೆ ಕೊಡಿಸ್ತಾ ಇದ್ದಾರೆ ಅಂದರೆ, ಹಳ್ಳಿ ಕಡೆಯಲ್ಲಿ ಮಹಿಳೆಯರು ಸ್ವಾವಲಂಬಿ ಆಗಲಿ ಅನ್ನೋದಕ್ಕೋಸ್ಕರ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ನೀವು ಕೂಡ ಇದರ ಫಲಾನುಭವಿಗಳಾಗಬೇಕು ಅಂತೇಳಿ ಅಂದರೆ ಈ ರೀತಿ ಅರ್ಜಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ಸ್ವಲ್ಪ ಇದು ದಾಖಲಾತಿ ಏನೇನು ಬೇಕು ಅನ್ನೋದನ್ನು ನಾನು ಇದರಲ್ಲಿ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಏನೇನು ಬೇಕು ಅಂದರೆ, ಇದಕ್ಕೆ ನೀವು ಅರ್ಹತೆ ಪಡ್ಕೋಬೇಕು ಅಂದರೆ ನೀವು ನಿಮ್ಮದು ಪಾಸ್ಪೋರ್ಟ್ ಸೈಜಿಂದ ಒಂದು ಫೋಟೋ ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ದಿನಾಂಕದ ದಾಖಲಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಏನಾದರೂ ಆಯಿತು ಅದರಲ್ಲಿ ನಿಮ್ಮದು ಜನ್ಮ ದಿನಾಂಕ ಇರಬೇಕು, ಅಂಥದ್ದೊಂದು ದಾಖಲಾತಿ ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಶೈಕ್ಷಣಿಕ ಪ್ರಮಾಣ ಪತ್ರ ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ನೀವು ಶೈಕ್ಷಣಿಕ ಪ್ರಮಾಣ ಪತ್ರ ಅಂದರೆ ನೀವು ಎಲ್ಲಿ ತನಕ ಓದಿದ್ದೀರಾ ಅಂತೇಳಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಇದು ಓನ್ಲಿ SC/ST ಕ್ಯಾಟಗರಿಯಲ್ಲಿ ಯಾರು ಬರ್ತೀರಾ ಅವರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಪಡಿತರ ಚೀಟಿ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಎಲೆಕ್ಷನ್ ID, ವೋಟರ್ ID ಕಾರ್ಡ್ ನಿಮಗೆ ಬೇಕಾಗ್ಬೋದು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ನೇದು PDOದಿಂದ ನೀವು ನಿಮ್ಮ ಗ್ರಾಮ ಪಂಚಾಯತಿಲಿ ಇರ್ತಾರಲ್ಲ PDO, ಅವರಿಂದ ನೀವು ಟೈಲರಿಂಗ್ ಮಾಡಿದ್ದೀರಾ ಅಂತ ನೀವೊಂದು ಸರ್ಟಿಫಿಕೇಟ್ನ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ನೀವು ಇದಕ್ಕೆ ಏನೇನು ಅನರ್ಹತೆ ಏನು ಅಂತೇಳಿ ಅಂದರೆ, ನೀವು ಸರ್ಕಾರಿ ನೌಕರರು ಆಗಿರಬಾರ್ದು ಫ್ರೆಂಡ್ಸ್. ಅಂದರೆ ನೀವು ಗೌರ್ಮೆಂಟ್ ಆಫೀಸರ್ಸ್ ಆಗಿರಬಾರ್ದು. ನೀವು ಕನಿಷ್ಠ 7ನೇ ತರಗತಿ ಮುಗಿಸಿದ್ರೆ ನಿಮಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಇದಕ್ಕೆ ಆರಂಭ ಯಾವಾಗಾಗಿದೆ ಅಂದರೆ 15/7/2024, ಅಂದರೆ ಈ ತಿಂಗಳು 15ನೇ ತಾರೀಕಿಂದ ನಿಮಗೆ ಪ್ರಾರಂಭ ಆಗಿದೆ ಫ್ರೆಂಡ್ಸ್. ಇನ್ನು ಇದು ಕೊನೆಯ ದಿನಾಂಕ ಯಾವಾಗ ಅಂತೇಳಂದರೆ 31/7/2024ಕ್ಕೆ ಮಾತ್ರ ಇದು ಅಪ್ಲಿಕೇಶನ್ನು ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೀವೇನು ಮಾಡಿ ಅಂತೇಳಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಅಲ್ಲೋಗಿ ನೀವೇನು ಮಾಡಬೇಕು ಅಂತೇಳಿ ಅಂದರೆ, ಇಲ್ಲಿ ನಿಮ್ಮದು ಒಂದು ಡಿಸ್ಟಿಕ್ ಕೇಳುತ್ತೆ, ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಇನ್ನು ಉಳಿದಿದ್ದಂಥ ಫಿಲಪ್ ಮಾಡ್ಕೊಂತ ಹೋದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಈಗ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಬಿಡ್ತಾರೆ. ಆ ಜಿಲ್ಲೆಗಳ ಬಿಟ್ಟ ತಕ್ಷಣ ನಿಮಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಈ ಯೋಜನೆ ಫಲಾನುಭವಿಗಳು ನೀವು ಕೂಡ ಆಗ್ಬೋದು. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.